ಗಾಜಾ, ಲೆಬನಾನ್, ಇರಾನ್ ಮೇಲೆ ದಾಳಿ ನಡೆಸುತ್ತಿರುವ ವಿಶ್ವ ಶಾಂತಿಯನ್ನ ಕದಡುತ್ತಿರುವ ಇಸ್ರೇಲ್ ಜೊತೆ ಭಾರತ ವ್ಯಾಪಾರ ಸಂಬಂಧ ಮುಂದುವರಿಸಬಾರದು ಅಂತ ಆಗ್ರಹಿಸಿ ಬೆಂಗಳೂರಿನ ಗುಟ್ಟನಹಳ್ಳಿ ಬಸ್ ನಿಲ್ದಾಣದ ಬಳಿ ನ್ಯಾಯ ಮತ್ತು ಶಾಂತಿಗಾಗಿ ಬೆಂಗಳೂರು ಸಂಘಟನೆಯ ಸದಸ್ಯರು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಪ್ರತಿಭಟನಾಕಾರರನ್ನ ಪೊಲೀಸರು ತಡೆದಿದ್ದು ವಶಕ್ಕೆ ಪಡೆದಿದ್ದಾರೆ. ಪ್ರಸ್ತುತ ಸಂದರ್ಭದಲ್ಲಿ ನಡೆಯುತ್ತಿರುವ ಜಾಗತಿಕ ಹೂಡಿಕೆದಾರರ ಸಭೆಯಲ್ಲಿ ಡ್ರೋನ್ಗಳು, ಕೃಷಿ ತಂತ್ರಜ್ಞಾನ ಮತ್ತು ಶುದ್ಧ ಇಂಧನದಲ್ಲಿ ಭಾರತ ಇಸ್ರೇಲ್ ಸಹಕಾರದ ಕುರಿತಾದ ಚರ್ಚೆಗಳಾಗ್ತಾ ಇದೆ. ಈ ಚರ್ಚೆಗಳನ್ನು ಖಂಡಿಸಿ ಪಿಯುಸಿಎಲ್, ನಾವೆದ್ದು ನಿಲ್ಲದಿದ್ದರೆ ಎಐಸಿಸಿಟಿಯು, ಎಐಎಸ್ಎ ಮತ್ತು ಎಸ್ಎಫ್ಪಿಡಿ ಸಂಘಟನೆಗಳ ಮುಖಂಡರು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಪ್ರತಿಭಟನೆ ವೇಳೆ ಪ್ಯಾಲೆಸ್ತೀನ್ ಜೊತೆಗೆ ಭಾರತ ನಿಂತಿದೆ, ಗಾಜಾ ಜೊತೆಗೆ ಭಾರತ ನಿಂತಿದೆ ಎಂಬ ಪೋಸ್ಟರ್ಗಳನ್ನು ಹಿಡಿದು ಇಸ್ರೇಲ್ ಜೊತೆಗೆ ಭಾರತ ಯಾವುದೇ ಕಾರಣಕ್ಕೂ ವ್ಯಾಪಾರ ಸಂಬಂಧವನ್ನ ಹೊಂದಬಾರದು. ಒಂದ್ ವೇಳೆ ಹಾಗೆ ಮಾಡಿದ್ರೆ ಈಗಾಗಲೇ ಗಾಜಾದಲ್ಲಿ ಕ್ರೂರತ್ವವನ್ನ ಮೆರೆಯುತ್ತಿರುವ ಇಸ್ರೇಲ್ ಚಿಕ್ಕ ಮಕ್ಕಳನ್ನ ಬಲಿ ತೆಗೆದುಕೊಳ್ತಾ ಇದೆ, ಹಲವು ಜನರ ಜೀವನವನ್ನ ನಾಶ ಮಾಡಿದೆ. ಇಸ್ರೇಲ್ ಜೊತೆಗೆ ವ್ಯಾಪಾರ ಸಂಬಂಧ ಹೊಂದಿದ್ರೆ ನಾವು ಕೂಡ ಅದರಲ್ಲಿ ಪಾಲು ಹೊಂದಿದಂತಾಗುತ್ತೆ ಅಂತ ಪ್ರತಿಭಟನಾಕಾರರು ಹೇಳಿದ್ದಾರೆ. ಇನ್ನು ಪ್ರತಿಭಟನೆಯ ವೇಳೆ ಮಾತನಾಡಿದ ಪಿಯುಸಿಎಲ್ ಐಶ್ವರ್ಯ, ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ನಲ್ಲಿ 3 ದಿನ ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಮಾವೇಶ ನಡೀತಾ ಇದೆ. ಗಾಜಾದಲ್ಲಿ ತನ್ನ ಕ್ರೂರತ್ವವನ್ನ ಮೆರೆಯುತ್ತಿರುವ ಇಸ್ರೇಲ್ ಜೊತೆಗೆ ಭಾರತ ಯಾವುದೇ ರೀತಿಯ ವ್ಯಾಪಾರ ಸಂಬಂಧವನ್ನ ಹೊಂದಬಾರದು, ಈಗಾಗಲೇ ಇರೋ ವ್ಯಾಪಾರ ಸಂಬಂಧವನ್ನ ಕೈ ಬಿಡಬೇಕು ಅಂತ ಆಗ್ರಹಿಸಿದ್ದಾರೆ. ನಾವು ಯಾಕೆ ಇದು ಮಾಡ್ತಾ ಇದ್ದೀವಿ ಅಂದ್ರೆ, ಇವತ್ತು ಗ್ಲೋಬಲ್ ಇನ್ವೆಸ್ಟರ್ ಮೀಟ್ ನಮ್ಮ ಹಿಂದೆ ನಡೀತಾ ಇದೆ ಪ್ಯಾಲೇಸ್ ಗ್ರೌಂಡ್ಸ್ ಅಲ್ಲಿ. ಅದರಲ್ಲಿ ಇಂಡಿಯಾ ಮತ್ತೆ ಇಸ್ರೇಲ್ ಮಧ್ಯ ಕೋಆಪರೇಷನ್ ಹೇಗೆ ನಡಿಬೇಕು, ಡ್ರೋನ್ಸ್ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ, ಕ್ಲೀನ್ ಎನರ್ಜಿಗೆ ಮತ್ತೆ ಅಗ್ರಿಕಲ್ಚರ್ ಟೆಕ್ನಾಲಜಿಗೆ ಇದು ಮಾತಾಡೋದಕ್ಕೆ ನಾವು ಬೆಂಗಳೂರು ಫಾರ್ ಜಸ್ಟಿಸ್ ಅಂಡ್ ಪೀಸ್ ಇಂದ ಬೇರೆ ಬೇರೆ ಸಂಘಟನೆಗಳು ಒಕ್ಕೂಟ ನಾವು ಅದರಲ್ಲಿ ನಾವೆದ್ದು ನಿಲ್ಲದಿದ್ರೆ ಅಂತ ಮಹಿಳೆಯರ ಸಂಘಟನೆ, ನಾನು PUCL ಇಂದ ನನ್ನ ಹೆಸರು ಐಶ್ವರ್ಯ, ಮತ್ತೆ ಆಲ್ ಇಂಡಿಯಾ ಸ್ಟೂಡೆಂಟ್ಸ್ ಅಸೋಸಿಯೇಷನ್ ಇಂದ ಮತ್ತೆ ಸ್ಟೂಡೆಂಟ್ಸ್ ಫಾರ್ ಪೀಪಲ್ಸ್ ಡೆಮೋಕ್ರಸಿ ಅಂತ ನಾವೆಲ್ಲರೂ ನಿಂತ್ಕೊಂಡು ಇವತ್ತು ಪ್ರೆಸ್ ಜೊತೆ ಮಾತಾಡೋದಕ್ಕೆ ಬಂದಿದ್ದೀವಿ. ಹೇಳೋದಕ್ಕೆ ಇಂಡಿಯಾ ಮತ್ತು ಇಸ್ರೇಲ್ ಮಧ್ಯ ಟೈಸ್ ಎಲ್ಲ ನಿಲ್ಲಬೇಕು, ಇದು ನಮ್ಮ ಡಿಮಾಂಡ್ಸು. 1 ವರ್ಷದಿಂದ ನಾವು ಡಿಮಾಂಡ್ಸ್ ಇದೆ ಹೇಳ್ತಾ ಇರೋದು. ಇಂಡಿಯಾ ಮತ್ತು ಇಸ್ರೇಲ್ ಮಧ್ಯ ಟೈಸ್ ನಿಲ್ಲಿಸಬೇಕು ಅಂತ. ಜೆನೋಸೈಡ್ ನಡೀತಾ ಇರೋ ಮಧ್ಯ ಇಂಡಿಯಾ ಮತ್ತು ಇಸ್ರೇಲ್ ಇನ್ವೆಸ್ಟ್ಮೆಂಟ್ ಪ್ರಮೋಟ್ ಮಾಡೋದಕ್ಕೆ ಅವರಿಲ್ಲಿ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟಲ್ಲಿ ಒಂದು ಸ್ಪೆಷಲ್ ಸೆಷನ್ ಕರೆದಿದ್ದಾರೆ. ಕಾನ್ಸಲ್ ಜನರಲ್ ಆಫ್ ಇಸ್ರೇಲ್ನ ಕರೆದುಬಿಟ್ಟು ಕಂಪನೀಸ್ನ ಕರೆದುಬಿಟ್ಟು ಮ್ಯಾನುಫ್ಯಾಕ್ಚರಿಂಗ್ಗೋಸ್ಕರ ಇಂಡಿಯಾ ಮತ್ತು ಇಸ್ರೇಲ್ ಮಧ್ಯ ಕೊಲಾಬರೇಷನ್ ಇಂದಾನೆ ಅಲ್ಲಿ ಇಸ್ರೇಲ್ ನಡೀತಾ ಇರೋ ಜೆನೋಸೈಡು ಮತ್ತು ಅಲ್ಲಿ ಪ್ಯಾಲೆಸ್ಟೈನ್ ಮೇಲೆ ಮಾಡ್ತಾ ಇರೋ ಹಾನಿಗಳು ನಾವು ಅದರಲ್ಲಿ ಕಾಂಪ್ಲಿಸಿಟ್ ಇದ್ದೀವಿ, ನಾವು ಅದರಲ್ಲಿ ಸಪೋರ್ಟ್ ಮಾಡ್ತಾ ಇದ್ದೀವಿ ಇಸ್ರೇಲ್ನ. ಅದು ಹೇಳೋದಕ್ಕೆ ಪ್ರೆಸ್ನ ಕರೆದಿದ್ದೀವಿ. ಯಾಕಂದರೆ ನಿನ್ನೆ ಇವತ್ತು ನಾಳೆ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ನಡೀತಾ ಇದೆ. ನಾವು ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟಲ್ಲಿ ಒಳಗೆ ಹೋಗ್ತಾ ಇಲ್ಲ, ವಿರುದ್ಧ ಪ್ರತಿಭಟನೆ ಮಾಡ್ತಾ ಇಲ್ಲ. ಪ್ರೆಸ್ ಜೊತೆ ಮಾತಾಡೋದಕ್ಕೆ DCP ಸರ್ ಹೇಳ್ತಾ ಇದ್ದಾರೆ ಪರ್ಮಿಷನ್ ಬೇಕು ಅಂತ. ಪ್ರೆಸ್ ಕ್ಲಬ್ ಅಲ್ಲೇ ಪ್ರೆಸ್ ಮೀಟ್ ಮಾಡಬೇಕು ಅಂತ ಎಲ್ಲೂ ಕಾಯ್ದೆ ಬಂದಿಲ್ಲ. ಮಾತಾಡೋದಕ್ಕೆ ಪರ್ಮಿಷನ್ ಕೇಳಬೇಕು ಅಂದ್ರೆ ಈ ತರ ಸ್ಥಿತಿ ನಾವು ಬೆಂಗಳೂರು ಪೊಲೀಸ್ ಅಲ್ಲಿ ಬಂದಿದ್ದಾರೆ. ಪ್ರಮುಖವಾಗಿ ಪ್ರತಿಭಟನಾಕಾರರ ಹಕ್ಕೊತ್ತಾಯಗಳು ಇಸ್ರೇಲ್ ಮೇಲೆ ಅರ್ನಿಸ್ ನಿರ್ಬಂಧ ಹೇರಬೇಕು, ನಮ್ಮ ರಾಜ್ಯತಾಂತ್ರಿಕರನ್ನ ಭಾರತಕ್ಕೆ ವಾಪಸ್ ಕರೆತರಬೇಕು, ಇಸ್ರೇಲ್ ಒಂದಿಗಿನ ಎಲ್ಲ ಸಂಬಂಧಗಳನ್ನ ನಿರ್ಬಂಧಿಸಬೇಕು, ಜನಾಂಗೀಯ ಹತ್ಯೆ ಅಪರಾಧ ಅಂತ ಕಾನೂನು ರೂಪಿಸಬೇಕು, ಇಸ್ರೇಲ್ ವಿರುದ್ಧದ ICJ ಪ್ರಕರಣದಲ್ಲಿ ಮಧ್ಯಪ್ರವೇಶ ಮಾಡಬಾರದು ಅನ್ನೋದಾಗಿದೆ. Is to make more investments in India and make us more dependent on these imperialist companies. Now as we can see how the police is trying to serve their imperialist gundas. We were just doing a press meet peacefully and now the police is trying to create some problem here. We are just doing a press meet peacefully. There is no protest happening. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಫೆಬ್ರವರಿ 11ರಿಂದ ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಮಾವೇಶ ಇನ್ವೆಸ್ಟ್ ಕರ್ನಾಟಕ 2025 ಆರಂಭ ಆಗಿದೆ. ಈ ಸಮಾವೇಶದಲ್ಲಿ ಫ್ರಾನ್ಸ್, ನೆದರ್ಲ್ಯಾಂಡ್, ಜಪಾನ್, ಥೈಲ್ಯಾಂಡ್, ಮಲೇಷ್ಯಾ, ದಕ್ಷಿಣ ಕೊರಿಯಾ, ನಾರ್ವೆ, ಇಸ್ರೇಲ್, ಸ್ವಿಟ್ಜರ್ಲ್ಯಾಂಡ್, ತೈವಾನ್, ಜರ್ಮನಿ, ಆಸ್ಟ್ರೇಲಿಯಾ, ಡೆನ್ಮಾರ್ಕ್, ಪೋಲ್ಯಾಂಡ್, ಇಟಲಿ, ಬ್ರಿಟನ್, ಸ್ಲೋವೆನಿಯಾ, ಬಹರೇನ್ ಮತ್ತು ಸಿಂಗಾಪುರ್ ದೇಶಗಳು ಭಾಗಿಯಾಗಿದ್ದಾವೆ. ಲೆಬನಾನ್, ಗಾಜಾ, ಇರಾನ್ ಮೇಲೆ ದಾಳಿ ನಡೆಸಿ ತನ್ನ ಕ್ರೂರತ್ವವನ್ನ ಮೆರೆಯುತ್ತಿರುವ ಇಸ್ರೇಲ್ ಜೊತೆಗೆ ಯಾವುದೇ ರೀತಿಯ ವ್ಯಾಪಾರ ಸಂಬಂಧವನ್ನ ಭಾರತ ಹೊಂದಬಾರದು ಅಂತ ಪ್ರತಿಭಟನಾಕಾರರು ಒತ್ತಾಯಿಸಿದ್ದಾರೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.